ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದಕ್ಕಿಂತ 2 ದಿನ ಮುಂಚೆ ಮಾಡಿದ್ದು. ಇವಾಗ ಹಾಕ್ತಾಯಿದ್ದೀನಿ. ವರಮಹಾಲಕ್ಷ್ಮಿದು ಫಸ್ಟ್ ಹಾಕಿದೆ. ಗಾರ್ಡನ್ ಅಪ್ಡೇಟಲ್ಲಿ ಇವತ್ತಿನ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಕೊಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇದು ಜಾಜಿ ಹೂವಿಂದು ವೈಟ್ ಮಗ್ಗು, ಬಿಳಿ ಹೂವು, ಇನ್ನೂ ಒಂದು ಪಿಂಕ್ ಇದೆ. ಅದರಲ್ಲಿ ನಾನು ಮದರ್ ಪ್ಲಾಂಟಿಂದನೇ ಕಟಿಂಗ್ ಇಟ್ಟರು 2ನೇ ಗಿಡದಲ್ಲಿ ಈ ವರ್ಷವೂ ತುಂಬ ಸಣ್ಣ, ಹೋದ ವರ್ಷವೂ ಹಂಗೆ ಬಂದಿತ್ತು, ಈ ವರ್ಷವೂ ಚಿಕ್ಕದಾಗಿ ಬಂದಿದೆ. ನೋಡಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ಅದನ್ನು ರೀಪಾಟ್ ಮಾಡ್ಕೋಬೇಕು. ಯಾಕೆಂದರೆ ವೈಟೇ ಕಟಿಂಗ್ ಜಾಸ್ತಿ ಇಟ್ಕೊಂಬಿಟ್ರೆ ಸಾಕು, ಒಂದೇ ಸೈಜಲ್ಲಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಇದು ವಿರಜಾಜಿ ಮತ್ತೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಎಲ್ಲ ಮೊಗ್ಗಾಗೋಗಿರೋವೆಲ್ಲ ಪ್ರೂನ್ ಮಾಡಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಗಿದೆ. ಎಷ್ಟು ದಿನ ಬಿಡುತ್ತೋ ಅಂತ ಗೊತ್ತಿಲ್ಲ. ಒಟ್ಟು ಶ್ರಾವಣ ಮಾಸ ಇರೋವರೆಗೂ ಬಿಡ್ಬೋದು. ನೋಡಿ, ಇದು ಇಲ್ಲಿ ಬಂಚಲ್ಲಿ ಬರುತ್ತೆ. ಇದನ್ನು ಅಷ್ಟೇ ಕಟ್ ಮಾಡಾದ್ಮೇಲೆ ಬಂದಿರೋದು. ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ 1 ಸರಿ 2 ಸರಿ ಹಬ್ಬ ಅಂದರೆ 3 ಸರಿ ಪ್ರೂನ್ ಮಾಡಾದ್ಮೇಲೆ ಬರುತ್ತೆ. ಅದಾದಮೇಲೆ ನಿಂತೋಗುತ್ತೆ. ಇವು ಹಂಗಲ್ಲ, ಪ್ರೂನ್ ಮಾಡ್ದಂಗೆಲ್ಲ ಬರ್ತಾ ಇರ್ತವೆ. ಇದು ಅಷ್ಟೇ ಸಣ್ಣ ಮಲ್ಲಿಗೆ ಅಂತೀವಲ್ಲ, ನೆತ್ತಿ ಮಲ್ಲಿಗೆ ಅಲ್ಲ, ಸಣ್ಣ ಮಲ್ಲಿಗೆ, ವಿರಜಾಜಿ, ಆಮೇಲೆ ದುಂಡು ಮಲ್ಲಿಗೆ, ಡಬಲ್ ಪೆಟಲ್ ಮಲ್ಲಿಗೆ, ಇಷ್ಟು ಇದೆ ನನ್ನ ಹತ್ರ. ಇದು ಅಷ್ಟೇ ಬಳ್ಳಿ. ಹೋದ ಸರಿ ಗಿಡ ಇತ್ತು, ಈ ಸರಿ ಬಳ್ಳಿ ಥರ ಬಂತಲ್ಲ ಅಂತ ಹಂಗೆ ಬಿಟ್ಟಿದ್ದೀನಿ. ಇದರಲ್ಲೂ ಅಷ್ಟೇ ಇದು 3 ಸರಿನೋ 4ನೇ ಸರಿ ಹೂವು ಆಗ್ತಾ ಇರೋದು. ಆಮೇಲೆ ಮಳೆ ಬರೋದ್ರಿಂದ ಗಿಡಗಳೆಲ್ಲ ಹೆಲ್ದಿಯಾಗಿ ಚೆನ್ನಾಗೇನೆ ಇದ್ದಾವೆ. ತರಕಾರಿ ಗಿಡಗಳು ಬೆಳೀತಾ ಇದ್ದಾವೆ. ನೋಡಿ, ಇದು ಚಿಕ್ಕದು, ಇದು ಮದರ್ ಪ್ಲಾಂಟಿಂದ ಕಟಿಂಗ್ ಇಟ್ಟಿದ್ದು. ಗಿಡ ಮಾತ್ರ ಚೆನ್ನಾಗೇ ಬಂದಿದೆ. ಹೂವಿನ ಸೈಜ್ ಕಮ್ಮಿ ಆಗಿದೆ. ಅದೇ ಗಿಡದ್ದಾದ್ರೂ ಆ ಥರ ಇದೆ ನೋಡಿ. ಮೊನ್ನೆ ದಾಳಿಂಬೆ ಕಟ್ ಮಾಡಾದ್ಮೇಲೆ ಮತ್ತೆ ನೋಡಿ ಎಲ್ಲ ಕಡೆ ಹೂವು ಆಗ್ತಾಯಿದೆ. ಆಮೇಲೆ ಮೇಲ್ಗಡೆ ಚಿಗುರು ಬರುತ್ತಲ್ಲ, ಜಾಸ್ತಿ ಉದ್ದ ಬೆಳೆಯೋಕ್ಕೆ ಬಿಡಬಾರ್ದು. ಮೇಲ್ಗಡೆ ಚಿಗುರು ಕಟ್ ಮಾಡ್ಕೊಂಡ್ರೆ ಅಲ್ಲಿಂದ ಮತ್ತೆ ಡಬಲ್ ಬರುತ್ತೆ. ಆಮೇಲೆ ಹೈಟ್ ಬೆಳೆಯಲ್ಲ, ಹುಷಿಯಾಗಿ ಬೆಳೆಯುತ್ತೆ. ಆಮೇಲೆ ಇದಕ್ಕೆ ಬೇಗ ಮಿಲಿಬಗ್ಸ್ ಅಟ್ಯಾಕ್ ಆಗುತ್ತೆ, ನೋಡ್ತಾ ಇರಬೇಕು ಎಲೆಗಳು. ಆಮೇಲೆ ಚೇಪೆಕಾಯಿ ಅಷ್ಟೇ ನೋಡಿ, ಇಲ್ಲಿ ಅಳಿಲಿನ ಕಾಟ ಈ ಕಡೆ ಸೈಡ್ ಲಾಸ್ಟ್ ಇರೋದ್ರಿಂದ ಬರ್ತಾ ಇದ್ದಾವೆ. ಅದರಿಂದ ಇವನ್ನು ಸ್ವಲ್ಪ ಏನಾರು ಕಟ್ಟಬೇಕು, ಕವರು ಅಥವಾ ಬಟ್ಟೆನೋ ಕಟ್ಟಬೇಕು. ಇಲ್ಲ ಅಂದರೆ ಸುಮ್ಮನೆ ಅರ್ಧಂಬರ್ಧ ಕಚ್ಚಿ ಬಿಡ್ತವೆ. ಪೂರ್ತಿನೂ ತಿನ್ನಲ್ಲ. ಪೂರ್ತಿ ತಿಂದರೆ ಪರವಾಗಿಲ್ಲ, ಒಂದು ಕಡಿದ್ಬಿಟ್ಟು ಇನ್ನೂ ಒಂದು ಸೈಡಲ್ಲಿ ಕಡ್ದಿರುತ್ತೆ, ಆವಾಗ ವೇಸ್ಟ್ ಆಗುತ್ತೆ. ಅದಾದಮೇಲೆ ನೋಡಿ, ಇದರಲ್ಲಿ ನಾನು ಹ್ಯಾಂಗಿಂಗ್ ಥರ ಮಾಡಿದ್ದೀನಿ. ಮೊನ್ನೆ ಪಾಟು ಇದ್ರದ್ದು ರಿಪಟ್ ಮಾಡಿದ್ನಲ್ಲ, ಕೆಳಗಡೆ ಭಾಗ, ಇದು ಮೇಲ್ಗಡೆ ಭಾಗ. ಅದನ್ನು ಯಾವ ಥರ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಥರನೂ ಮಾಡ್ಕೋಬೋದು. ಒಂದೇ ಡಬ್ಬಿಯಿಂದ 2 ಥರ ಪಾಟ್ ಆಗುತ್ತೆ. ಆಮೇಲೆ ಬಿಳಿ ನೇರಳೆ ತುಂಬ ದಿನದ ಮೇಲೆ ಇವಾಗೆಲ್ಲ ಚಿಗುರಿ ಸ್ವಲ್ಪ ಮೊಗ್ಗಾಗಿದೆ, ನೋಡಬೇಕು. ಆಮೇಲೆ ಇಲ್ಲಿ ರೀಪಾಟ್ ಮಾಡಿರೋ ಗಿಡಗಳೆಲ್ಲ ಚೆನ್ನಾಗೇ ಬೆಳೀತಾ ಇದ್ದಾವೆ, ಯಾವುವು ಫೇಲ್ ಆಗಲಿಲ್ಲ, ಎಲ್ಲವೂ ಇದಾಯಿತು. ದಾಸವಾಳ ಒಂದು ಬಿಟ್ಟರೆ, ಒಂದೇ ಒಂದು ಗಿಡ ದಾಸವಾಳ ಹೋಯ್ತು, ಅದು ಬಿಟ್ಬಿಟ್ರೆ ಇನ್ನೆಲ್ಲ ಗಿಡ ರಿಪಾಟ್ ಮಾಡಿದ್ದೆವು, ಚೆನ್ನಾಗಿದೆ. ಆ ದಾಸವಾಳನೂ ಹೋಗುತ್ತೆ ಅನ್ನೋ ಡೌಟ್ ಇತ್ತು, ಆ ಥರ ಆಗ್ಬಿಟ್ಟಿತ್ತು ಪಾಟಲ್ಲೇ. ನಾನು ರಿಪಾಟ್ ಮಾಡಿದರೆ ಬದುಕ್ಬೋದು ಅಂದ್ಕೊಂಡೆ, ಬದುಕಲಿಲ್ಲ ಕೊನೆಗೆ. ನೋಡಿ, ಇಲ್ಲೂ ನಾನು ಬಳ್ಳಿಗಳು ಬರ್ತಾ ಇದ್ದಾವಂತ ಇಲ್ಲಿ ದೊಡ್ಡ ಗಿಡಕ್ಕೇ ಹಗ್ಗ ಕಟ್ಟಿ ಈ ಥರ ಕಟ್ಕೊಂಡಿದ್ದೀನಿ ಬಳ್ಳಿ ಹಬ್ಸೋಕ್ಕೆ. ನೋಡಿ, ಇಲ್ಲಿ ಬಾಳೆ ಗಿಡದ ಹತ್ರ ಈ ಥರ ಕಟ್ಟಿ ಬಿಟ್ಟಿದ್ದೀನಿ, ಇಲ್ಲೇ ಹಬ್ಕೊಳ್ಳುತ್ತೆ ನೋಡೋಕ್ಕೆ. ಆಮೇಲೆ ಪೂರ್ತಿ ಹೈಟಲ್ಲಿಗೂ ಬರಲ್ಲ, ಆಮೇಲೆ ತುಂಬ ಕೆಳಗೂ ಕಟ್ಟಿಲ್ಲ, ಹೈಟಲ್ಲೂ ಕಟ್ಟಿಲ್ಲ, ಮೀಡಿಯಮ್ ಕಟ್ಟಿದ್ದೀನಿ, ಜಾಸ್ತಿ ಏನು ಬರಲ್ಲ. ಆಮೇಲೆ ಇಲ್ಲಿ ಸೊಪ್ಪಿನ ಬೀಜನೂ ಚೆಲ್ಲಿದ್ನಲ್ವ, ಸೊಪ್ಪಿನ ಬೀಜನೂ ಬರ್ತಾ ಇದ್ದಾವೆ. ಈ ಥರ ಹೊಸ್ದಾಗಿ ರೀಪಾಟ್ ಮಾಡದಿರೋದ್ರಲ್ಲಿ ಸೊಪ್ಪಿನ ಬೀಜ ಹಾಕ್ಕೊಂಡ್ರೆ ಚೆನ್ನಾಗೇ ಬರುತ್ತೆ. ನಾವು ಮೇಯ್ನ್ ಗಿಡ ಬೆಳೆಯೋಷ್ಟೊತ್ತಿಗೆ ನಮಗೆ ಸೊಪ್ಪು ಹಾರ್ವೆಸ್ಟ್ ಆಗುತ್ತೆ. ನೋಡಿ, ಇಲ್ಲಿ ಹಣ್ಣಿನ ಗಿಡಗಳೆಲ್ಲ ಇಟ್ಟಿದ್ದೀನಲ್ಲ, ಅಲ್ಲಿಗೆ ದಾರ ಕಟ್ಟಿದ್ದೀನಿ. ಅಲ್ಲಿ ಓಡಾಡೋಕ್ಕೆ ಜಾಗ ಬಿಟ್ಟಿದ್ದೀನಲ್ಲ, ಅಲ್ಲೇವರೆಗೂ ಕಟ್ಟಿರೋದು ಸಾಕಾಗುತ್ತೆ. ಆಮೇಲೆ ಇದೊಂದು ಬಕೆಟು ರೆಡಿ ಮಾಡಿದೆ ನಾನು, ಆ ಕಡೆ ಬಕೆಟು ರೆಡಿ ಮಾಡಿದ್ದೆ ಅಲ್ವಾ. ಇವಾಗ ಇದನ್ನು ಅಷ್ಟೇ, ನಾನು ಒಬ್ಬಳೇ ಇರೋದ್ರಿಂದ ಒಬ್ಬಳೇ ಕೆಲಸ ಮಾಡ್ತಾಯಿದ್ದೀನಿ ನಡುವೆ. ಯಾಕೆ ಅಂತ ಮುಂದೆ ಬರೋ ವಿಡಿಯೋಗಳ ತಿಳಿಸ್ತೀನಿ ನಿಮಗೆ. ಇಲ್ಲಿ ನಾನು ಫಸ್ಟ್ ಸ್ವಲ್ಪ ಮಣ್ಣು ಹಾಕಿ ತಂದು ಇಲ್ಲಿ ಇಟ್ಬಿಡ್ತೀನಿ. ಅದಾದಮೇಲೆ ಡೈಲಿ ಗಾರ್ಡನ್ ವೇಸ್ಟು ಅದು ಇದು ಬರುತ್ತಲ್ವ, ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಯಾಕೆಂದರೆ ಪೂರ್ತಿ ತುಂಬಿದ ಮೇಲೆ ಎತ್ತಿಡೋಕ್ಕೆ ಕಷ್ಟ ನನಗೆ. ಇವಾಗ ಎತ್ತಿಡೋಕ್ಕೆ ಯಾರೂ ಇಲ್ಲ, ಯಾಕೆ ಅಂತ ಹೇಳ್ತೀನಿ.
ಒಬ್ಬಳೇ ಮಾಡ್ತಾಯಿರೋ ಗಾರ್ಡನ್ ಕೆಲಸ. ಇನ್ಮೇಲೆ ನಾನು ಒಬ್ಬಳೇ ಮಾಡಬೇಕಾಗುತ್ತೆ. ಬೇಜಾರಾಗುತ್ತೆ ಒಂದೊಂದು ಸರಿ ನೆನೆಸ್ಕೊಂಡ್ರೆ. ನೋಡಿ ಇಲ್ಲೂ ಸೊಪ್ಪಿನ ಬೀಜ ಆಗುತ್ತೆ. ಆಮೇಲೆ ಮೂಲಂಗಿನೂ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಹುಳ ಬಂದಿರೋ ಅಕ್ಕಿ ಇತ್ತು, ಪಾಟಲ್ಲಿ ಹಾಕಿದ್ದೆ. ರಾತ್ರಿ ಬಂದು ಹಾಕೋಗಿದ್ದೆ. ಅವು ಇನ್ನೂ ಹಿಂಗಿದ್ದಾವೆ. ಸ್ವಲ್ಪ ಮಣ್ಣು ಕೆದಕ್ಬಿಟ್ರೆ ಅಕ್ಕಿ ಮಣ್ಣೊಳಗೆ ಹೋಗುತ್ತೆ, ಎರೆಹುಳ ತಿನ್ನುತ್ತೆ, ಅದು ಗೊಬ್ಬರ ಮಾಡುತ್ತೆ. ಆಮೇಲೆ ಇಲ್ಲೆಲ್ಲ ಬೆಂಡೆಕಾಯಿ ಗಿಡ ಹೂವು ಬಿಟ್ಟು ಕಾಯಿಗೆ ರೆಡಿಯಾಗಿದೆ. 1-2 ಕಾಯಿ ಸ್ಟಾರ್ಟ್ ಆಗಿದ್ದಾವೆ. ನಿಧಾನವಾಗಿ ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ 2 ಇದ್ದಾವೆ. ಫಸ್ಟ್ ಹುಳ ಜಾಸ್ತಿ ಇತ್ತಲ್ವ, ಅವಾಗ ತೆಗೆದು ಇವಾಗ. ಆಮೇಲೆ ಇಲ್ಲೂ ಅಷ್ಟೇ ಸೊಪ್ಪು ಸ್ವಲ್ಪ ಜಾಸ್ತಿ ಇದೆ. 2 ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ ಆಗಲೇ. 3ನೇ ಸರಿ ಅಂದರೆ ಜಾಸ್ತಿ ಇರೋದೆಲ್ಲ ತೆಗೆದುಬಿಟ್ಟಿದ್ದೀನಿ, ಲೈಟಾಗಿ ಬಿಟ್ಕೊಂಡಿದ್ದೀನಿ. ಅಂಜೂರನೂ ಕಮ್ಮಿ ಆಗ್ತಾ ಬಂತು. ಇನ್ನು ಬೇರೆ ಹಣ್ಣುಗಳು ಜಾಸ್ತಿ ಇಲ್ಲ. ಚೇಪೆಕಾಯಿ ಒಂದಿದೆ, ಆಮೇಲೆ ಇನ್ಯಾವ ಹಣ್ಣುಗಳು ಇಲ್ಲ. ಸಾಮಾನ್ಯ ಚೇಪೆಕಾಯಿನೇ ಇರೋದು ಜಾಸ್ತಿ, ಇನ್ಯಾವ ಹಣ್ಣು ಇಲ್ಲ. ಡ್ರ್ಯಾಗನ್ ಫ್ರೂಟ್ ಆಗೋಯ್ತು. ಇನ್ನು ಒಂದಿತ್ತು ಡ್ರ್ಯಾಗನ್ ಫ್ರೂಟು, ಅದನ್ನು ಕಟ್ ಮಾಡ್ತೀನಿ. ಇದು ಸ್ವಲ್ಪ ಹಣ್ಣಾಗಂಗಿದೆ. ಇನ್ನು 1-2 ದಿನ ಬಿಟ್ಟರೆ ಹಣ್ಣಾಗುತ್ತೆ. ಬದನೆಕಾಯಿ ಇದು ಗ್ರೀನ್ ಹಳೆ ಗಿಡಗಳು ಸಸಿ ಹಾಕಿದ್ದೀನಿ, ಬರ್ತಾಯಿದ್ದಾವೆ. ಅವು ಸ್ವಲ್ಪ ದೊಡ್ಡವಾಗೋಷ್ಟೊತ್ತಿಗೆ ನಾನು ಹಳೆ ಗಿಡ ಎಲ್ಲ ತೆಗೆದು ಅವಕ್ಕೂ ಪಾಟ್ ರೆಡಿ ಮಾಡ್ಕೋಬೇಕು. ಈ ಥರ ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ. ನಿಂಬೆ ಗಿಡ ನೋಡಿ ಮತ್ತೆ ಹೂವು ಸ್ಟಾರ್ಟ್ ಆಯಿತು. ಇದನ್ನು ರಿಪೋರ್ಟ್ ಮಾಡೋಕ್ಕೆ ಆಗಲಿಲ್ಲ ಈ ವರ್ಷವೂ. ಅದು ಯಾವಾಗ ಆಗುತ್ತೋ ಆಗಲಿ ಅಂತ ನೋಡಿದ್ದೀನಿ. ಟೈಮ್ ಬರಬೇಕಲ್ವ, ಎಲ್ಲದಕ್ಕೂ ಟೈಮ್ ಬರಬೇಕು. ನಾವು ಅಂದ್ಕೊಳ್ಳೋದೇ ಒಂದು, ಅವ ಆಗೋದೇ ಒಂದು. ಏನೇ ಬರಲಿ, ನಾವು ಒಬ್ಬರೇ ಇರೋದು, ಒಬ್ಬರೇ ಧೈರ್ಯವಾಗಿ ಮಾಡೋದು ಕಲಿಬೇಕು, ಅಷ್ಟೇ ಜೀವನ. ಇವಾಗ ಈ ಬಂಚಲ್ಲಿ ಹೂವು ಇರೋದು ನಾನು ದೇವ್ರ ಪೂಜೆ ಕೀಳ್ತೀನಿ. ಕಿತ್ಬಿಟ್ಟು ಸ್ವಲ್ಪ ಕೆಲಸ ಏನು ಮಾಡಿದೆ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ಅದನ್ನು ಪೂರ್ತಿ ವಿಡಿಯೋ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿದವರು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನೋಡಿ ಇಲ್ಲಿ ನಾನು ಹೂವು ಆಗೋಗಿರೋ ತೆಗೆದ್ಮೇಲೆ ಮತ್ತೆ ಬರ್ತಾಯಿದ್ದಾವೆ. ಪೂರ್ತಿ ಪ್ರೂನ್ ಮಾಡಿದ ಚಿಗುರು ಬರುತ್ತಲ್ಲ, ಪ್ರತಿಯೊಂದು ಚಿಗುರಿಗೂ ಹೂವು ಬರುತ್ತೆ. ಇದು ನಾವು ಅಷ್ಟು ಬರಲ್ಲ. ಪ್ರೂನ್ ಮಾಡಿದ್ದಾಗ ಚಿಗುರುಗಳು ಎಲ್ಲ ಕಡೆ ಚಿಗುರು ಬಂದಿರುತ್ತೆ, ಹೂವನೂ ಜಾಸ್ತಿ ಇರುತ್ತೆ. ಇವಾಗ ನಾವು ಹೂವು ಆಗೋಗಿರೋ ಮಾತ್ರ ತೆಗಿತೀವಲ್ವ, ಆವಾಗ ಸ್ವಲ್ಪ ಕಮ್ಮಿನೇ ಬರುತ್ತೆ. ಆದರೆ 1-2 ಗಿಡ ಇರೋದ್ರಿಂದ ಸ್ವಲ್ಪ ಹೂವು ಜಾಸ್ತಿನೇ ಇರುತ್ತೆ. ನೆಲದಲ್ಲಿ ಬಿಡಲ್ಲ, ನೆಲದಲ್ಲಿ ತುಂಬ ಬಿಡುತ್ತೆ, ಆದರೆ ಪಾಟಲ್ಲಿ ಅಷ್ಟು ಬಿಡಲ್ಲ. ಅದರಿಂದ ನಾವು 2-3 ಗಿಡ ಮಾಡ್ಕೊಂಡ್ರೆ ನಮಗೆ ಸಾಕಷ್ಟು ಹೂವು ಸಿಗುತ್ತೆ. ನಾವೇನೇ ಗೊಬ್ಬರ ಹಾಕಲಿ, ಏನೇ ಆಗಲಿ, ನೆಲದಲ್ಲಿ ಬೆಳೆದಷ್ಟು ಆರೋಗ್ಯವಾಗಿ ಅಷ್ಟು ಫಲ ನಮಗೆ ಕೊಡಲ್ಲ, ಹಣ್ಣಾಗಲಿ ಹೂವು ಆಗಲಿ. ಇಲ್ಲಿ ಜಾಜಿ ಹೂವು ನೋಡಿ 2 ಪಕ್ಕನೇ ಇಟ್ಟಿದ್ದೀನಿ. ಅದರ ಫ್ರಂಟು, ಅದರಲ್ಲಿ ನೋಡಿ ತೆಗಿಬೇಕು ಒಂದು. ಆಮೇಲೆ ಇದು ನಾಟಿ ದಾಸವಾಳ, ಅದು ಇನ್ನೂ ಅರಳಿಲ್ಲ. ಸ್ವಲ್ಪ ಬೆಳಗ್ಗೆನೇ ಒಂದೊಂದು ಸರಿ ಮಳೆ ಬರುತ್ತೆ, ಒಂದೊಂದು ಸರಿ ಮಳೆ ಬರಲ್ಲ. ಒಂದೊಂದು ದೊಡ್ಡ ಗಿಡಕ್ಕೆ ನೀರೇ ಬಿದ್ದಿರಲ್ಲ, ಅವ ನೀರು ಹಾಕಬೇಕಾಗುತ್ತೆ. ನೋಡಿ ಇವತ್ತು ಪೂರ್ತಿ ರೆಡ್ಡೇ ಅರಳಿದೆ, ಎಲ್ಲ ಕಡೆ ಜಾಸ್ತಿ ರೆಡ್ಡೇ ಅರಳಿದೆ. ಅವಿಷ್ಟು ಕೀಳ್ತೀನಿ. ಬೆಳಗ್ಗೆನೇ ಗಾರ್ಡನಲ್ಲಿ ಒಬ್ಬರು ಓಡಾಡ್ತಾಯಿದ್ರೆ ಅಷ್ಟು ಕಡ್ದಿರಲ್ಲ ಹೂವು. ಯಾರೂ ಇಲ್ಲ ಅಂದಾಗ ಕಡ್ದಿರುತ್ತೆ. ನೋಡಿಸ್ತೀನಿ ನಿಮಗೆ. ಬರ್ತಾ ಹೂವು ಕಮ್ಮಿ ಆಯಿತು. ಒಂದೊಂದು ಸರಿ ಹಂಗೆ ಆಗುತ್ತಲ್ವ ದಾಸವಾಳ, ಒಂದೊಂದು ಸರಿ ಜಾಸ್ತಿ ಆಗ್ಬಿಡುತ್ತೆ, ಒಂದೊಂದು ಸರಿ ಇದ್ದಕ್ಕಿದ್ದಂಗೆ ಕಮ್ಮಿ ಆಗುತ್ತೆ. ನೋಡಿ ಇದು ಇನ್ನು 10-10:30 ಮೇಲೆ ಅರಳುತ್ತೆ. ನಾಟಿವೆಲ್ಲ ರೆಡ್ ಒಂದು ಬಿಟ್ಟರೆ ಪಿಂಕು ವೈಟು ಸ್ವಲ್ಪ ಲೇಟು. ಆದರೆ ಆ ಹೂವು ಮುದುರೋದೂ ಲೇಟೇ. ಎಲ್ಲ ಹೂವು ಮುದುಡಿದ್ರು ಕೂಡ ಸಾಯಂಕಾಲ, ಇದು ಸ್ವಲ್ಪ ಲೇಟಾಗೆ ಮೊಗ್ಗು ಮುದುರುತ್ತೆ. ಹೂವು ಇನ್ನೂ ಚೆನ್ನಾಗೇ ಇರುತ್ತೆ. 9 ಗಂಟೆ ಆದರೂ ರಾತ್ರಿ ಫೋಟೋಗಿಟ್ಟಿದ್ದು ಚೆನ್ನಾಗೇ ಇರುತ್ತೆ. ಇವತ್ತು ಯಾಕೋ ತುಂಬ ಮನಸ್ಸಿಗೆ ಬೇಜಾರು ಅನಿಸುತ್ತೆ. ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟೇ ಬೇಜಾರು ಇರಲಿ, ಏನೇ ಇರಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ಶಂಖಪುಷ್ಪ ಸ್ವಲ್ಪ ಬೀಜಕ್ಕೆ ಬಿಟ್ಟಿದ್ದೀನಿ. ನೋಡಿ ಇದು ಒಂಥರ ಪರ್ಪಲ್ ಕಲರ್ ಚೆನ್ನಾಗಿದೆ. ಇನ್ನೂ ಒಂದು ಒಂಥರ ಬ್ಲೂ. 2 ಸೇರಿಸಿ ನೋಡಿದ್ರೆ ಮಾತ್ರ ವ್ಯತ್ಯಾಸ ಗೊತ್ತಾಗುತ್ತೆ, ಒಟ್ಟಿಗೆ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ. ಇವು ಡಬಲ್ಲು ಅಂತ ಬಿಟ್ಟಿದ್ದೀನಿ. ಇನ್ನೊಂದರಲ್ಲಿ ಎಲ್ಲ ಬೀಜ ಹಾಕಿರೋದು, ಅವು ಸಸಿಗಳು ಬರ್ತಾಯಿದ್ದಾವೆ. ಆದರೆ ಯಾವ್ಯಾವು ಅಂತ ಹೂವು ಬಿಟ್ಟಾಗ
ಗೊತ್ತಾಗುತ್ತೆ. ಇಲ್ಲಿ ಡಬಲ್ ಪೆಟಲ್ಲು ಸಿಂಗಲ್ ಪೆಟಲ್ ಒಂದೇ ಗಿಡದಲ್ಲಿ ಬಿಡುತ್ತೆ ಅನ್ನಲ್ಲ, ಅದು ಕೂಡ ಬಿಡ ಬೀಜಕ್ಕೆ ಬಿಟ್ಟಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ಹೂವು ಬಾಡಿರೋವು. ಆಮೇಲೆ ಕನಕಾಂಬ್ರ ಒಂದೇ ಗಿಡನೇ, ಇದೊಂದೇ ಚೆನ್ನಾಗಿರೋದು. ಇನ್ನು ಭಾಗ್ಯಮ್ಮ ಅವ್ರು ತಂದು ಕೊಟ್ಟಿರೋ ಇನ್ನೂ ಹೂವು ಬಿಟ್ಟಿಲ್ಲ, ಚೆನ್ನಾಗಿದ್ದಾವೆ. ಬೀಜದಿಂದ ಬಂದಿರೋದು. ಬೀಜದಿಂದ ಬಂದಿರೋ ಗಿಡ ಸ್ವಲ್ಪ ಹೆಲ್ದಿಯಾಗಿರ್ತವೆ. ಕಟಿಂಗಿಂದ ಬಂದಿರೋ ಅಷ್ಟು ಹೆಲ್ದಿ ಇರಲ್ಲ ಅಂತ ನನ್ನ ಅಂದ್ಕೊಂಡಿರೋದು. ಯಾಕೆಂದರೆ ಎಷ್ಟೊಂದು ಸರಿ ಕಟಿಂಗ್ ಇಟ್ಟಿರೋವು ಬರಲೇ ಇಲ್ಲ ನನಗೆ, ಹುಳ ಬಂದು ಇದಾಯಿತು. ಆಮೇಲೆ ಇದಂತೂ ತುಂಬ ನಿಧಾನವಾಗಿ ಚಿಗುರ್ತಾ ಇದೆ. ಯಾಕೆಂದರೆ ಅದ್ರ ಕೆಳಗಡೆ ಜಾಸ್ತಿ ಇದು ಮಾಡೋಕ್ಕಾಗಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇವಾಗೆ ದೂರದಿಂದ ತೋರಿಸ್ತಾ ಇದ್ದೀನಿ, ಎಲ್ಲ ಕಡೆ ರೆಡ್ ಹೂವೇ ಕಾಣಿಸ್ತಾ ಇದೆ ನಿಮಗೆ. ನೋಡೋಕ್ಕೂ ಚೆನ್ನಾಗಿದೆ, ಒಂಥರ ರೆಡ್ಡು ಪಿಂಕು. ಇವತ್ತು ಸ್ವಲ್ಪ ಜಾಸ್ತಿನೇ ಇರೋದಕ್ಕೆ ಹಂಗೆ ಪೂರ್ತಿ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ಹೂವುಗಳು. ಈ ವಿಡಿಯೋ ನೋಡಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಊರಿಗೆ ಹೋದರು. ಇಲ್ಲೆಲ್ಲ ಹೂವು ಕೀಳ್ತೀನಿ, ಕಿತ್ಬಿಟ್ಟು ಅದು ಮೇಲ್ಗಡೆ ಭಾಗ ಕೆಳಗಡೆ ಭಾಗ ರಿಪೋರ್ಟ್ ಮಾಡಿ ತೋರಿಸಿದ್ದೀನಲ್ಲ, ಮೇಲ್ಗಡೆ ರಿಪೋರ್ಟ್ ಮಾಡೋದು ಹೆಂಗೆ ತೋರಿಸ್ತೀನಿ. ಇದು ಯೆಲ್ಲೋ ಕಲರ್ ಯಾಕೋ ಇದನ್ನು ಸರಿಯಾಗಿ ಅರಳಿಲ್ಲ. ಸಾಯಂಕಾಲದ ಹೊತ್ತು ಬರೋಕ್ಕಾಗ್ತಿಲ್ಲ ಇವಾಗ, ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಸಾಯಂಕಾಲನೇ ಬರಬೇಕಾಗುತ್ತೆ. ನೋಡಿ ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಇದಕ್ಕಿನ್ನೂ ಸಸಿಗಳು ಹಾಕಿಲ್ಲ. ಜೀನಿಯಸ್ ಒಂದು ಕಡೆ ಹಾಕಿದ್ದೀನಿ, ಆಮೇಲೆ ಬಾಲ್ಸಮ್ ಅಂದರೆ ಗೌರಿ ಹೂವು ಅವನ್ನು ಹಾಕಿದ್ದೀನಿ. ಅವು ಬಂದರೆ ಅದರಲ್ಲಿ ಇಡ್ತೀನಿ. ನೋಡಿ ಇವು ರಿಪೋರ್ಟ್ ಮಾಡಿದೆ, ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ಇದಕ್ಕೆ ಕೆಳಗಡೆ ಕ್ಯಾಪ್ ಇರುತ್ತಲ್ವ, ಅದಕ್ಕೆ ಓಲ್ ಹಾಕಬೇಕು. ಆಮೇಲೆ ನಾವು ಕಟ್ ಮಾಡಿರ್ತೀವಲ್ಲ ಇಡೀ, ಅಲ್ಲೂ ಓಲ್ ಇರುತ್ತೆ, ಅಲ್ಲೂ ನಾವು ಕವರ್ ಮಾಡಬೇಕು. ಏನಾದ್ರು ತೆಂಗಿನ ನಾರು ಅಥವಾ ಇದು ನೋಡಿ ಇಲ್ಲಿ ಓಲ್ ಇರುತ್ತೆ, ಇಲ್ಲೂ ಕೂಡ ಅಲ್ಲೂ ಕೂಡ ನಾವು ಒಳಗಡೆಯಿಂದ ಕವರ್ ಮಾಡಬೇಕು. ಕವರ್ ಮಾಡಿ ಇದು ಹ್ಯಾಂಡಲ್ ಥರ ಮಾಡ್ಕೊಂಡಿರ್ತೀವಿ ತಗ್ಲಾಕಕ್ಕೆ, ಆ ಥರ ಒಳಗಡೆ ಹಾಕಿ ನಾನು ಮಣ್ಣು ಹಾಕಿ ರಿಪೋರ್ಟ್ ಮಾಡಿ 2 ಇಟ್ಟಿದ್ದೀನಿ. ಇನ್ನೂ ಇದ್ದಾವೆ, ಯಾಕೆಂದರೆ ಇದಕ್ಕೆಲ್ಲ ನಾನು ಹೊಸ ಮಣ್ಣು ಹಾಕಿಲ್ಲ, ಹಳೆ ಮಣ್ಣೇ ಹಾಕಿದ್ದೀನಿ. ನೋಡಿ ಈ ಥರ ಇರುತ್ತೆ ಬಾಕ್ಸು, ಮೇಲೆ ಈ ಥರ ಇರುತ್ತೆ. ಕರೆಕ್ಟಾಗಿ ಅರ್ಧ ಆಗುತ್ತೆ ಮೇಲೆ ಕೆಳಗೆ. ಅದಕ್ಕೆ ನಾವು ಕೆಳಗಡೆ ಕಟ್ ಮಾಡಿ ರಿಪೋರ್ಟ್ ಅದನ್ನು ರೆಡಿ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಿ. ಇವತ್ತು ಮೇಲ್ಗಡೆ ಭಾಗ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ನಾನು ಮಾಡಿ ಇಟ್ಟಿದ್ದೀನಿ, ನೋಡಿದ್ರಲ್ವ. ನೋಡಿ ಇದನ್ನು ನಾನು ಅಲ್ಲಿ ಓಲ್ಗೆ ಇಟ್ಕೊಂಡಿದ್ದೀನಿ, ಒಂಚೂರು ಕಲ್ಲು ಅದು ಇಟ್ಕೊಂಡು. ಇದು ಸ್ವಲ್ಪ ಜಾಗ ಕಮ್ಮಿ ಇರುತ್ತೆ, ಮೊದಲು ಕೆಳಗಡೆ ಭಾಗದಕ್ಕಿಂತ ಮೇಲ್ಗಡೆ ಭಾಗ ಸ್ವಲ್ಪ ಜಾಗ ಕಮ್ಮಿ ಹಿಡಿಯುತ್ತೆ. ಆದರೆ ಯಾವಾರು ಸಣ್ಣ ಸ್ವಲ್ಪ ಸೈಜಲ್ಲೇ ಬೆಳೆಯೋ ಗಿಡಗಳನ್ನ ಬೆಳೆಸ್ಕೋಬೋದು ಇದರಲ್ಲಿ. ಹ್ಯಾಂಗಿಂಗ್ ಪಾಟ್ ಥರ ಇರುತ್ತೆ. ಇದಕ್ಕೆ ನಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ಹಾಕಿದ್ದೀನಿ, ಸ್ವಲ್ಪನೇ ಹಾಕಿದ್ದೀನಿ. ಕೆಳಗಡೆ ಒಂದು ಸ್ವಲ್ಪ ಮಣ್ಣು, ಮೇಲೆ ಒಂಚೂರು ಗಾರ್ಡನ್ ವೇಸ್ಟು, ಮತ್ತು ಒಂಚೂರು ಮಣ್ಣು, ಇಷ್ಟು ಹಾಕ್ಬಿಟ್ಟು ಬೆಳೆಸಿದರೆ ಸ್ವಲ್ಪ ಅದರಲ್ಲಿ ಗಿಡಗಳಿಗೆ ಜಾಗ ಚಿಕ್ಕದಲ್ವ, ಗೊಬ್ಬರ ಜಾಸ್ತಿ ಆಗುತ್ತೆ. ಆವಾಗ ಅದರಲ್ಲಿ ಹಾಕಿರೋ ಗಿಡಗಳು ಸ್ವಲ್ಪ ಚೆನ್ನಾಗೇ ಬೆಳೆಯುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಯಾಕೆಂದರೆ ಬರೀ ಮಣ್ಣು ಹಾಕಿದ್ರೂ ಇವು ತಗ್ಲಾಕಕ್ಕೆ ಭಾರ. ಈ ಥರ ಗಾರ್ಡನ್ ವೇಸ್ಟು ಮಣ್ಣು ಹಾಕೋದ್ರಿಂದ ಸ್ವಲ್ಪ ಭಾರನೂ ಕಮ್ಮಿ ಆಗುತ್ತೆ. ಆಮೇಲೆ ಗೊಬ್ಬರದ ಅಂಶನೂ ಜಾಗ ಸಿಗುತ್ತೆ. ಮಣ್ಣು ಕಮ್ಮಿ ಇದ್ರೂ ಗೊಬ್ಬರ ಜಾಸ್ತಿ ಇರುತ್ತೆ ಅಂದಾಗ ಗಿಡಗಳು ಹೆಲ್ದಿಯಾಗಿ ಬೆಳೆಯುತ್ತೆ. ಇದು ಸುಮಾರು 6 ಡಬ್ಬಿ ಏನೋ ಇದಾವಲ್ವ, 6 ಡಬ್ಬಿಲೂ ಇನ್ನೂ ಮಾಡಿಲ್ಲ, 2 ಮಾತ್ರ ಮಾಡಿದ್ದೀನಿ. ಇನ್ನು ಮಾಡಿಬಿಟ್ಟು ಆ ಥರ ಏನಾದ್ರು ಕೆಳಗಡೆ ಗ್ಯಾಪು ಅದು ತಗ್ಲಾಕಿದಾಗ ನಿಂತ್ಕೊಳ್ಳಂಗೆ ಒಂಚೂರು ಏನಾರು ಇದ್ದರೆ ನೀಟಾಗಿ ನಿಂತ್ಕೊಳ್ಳುತ್ತೆ. ಅಂದರೆ ಹ್ಯಾಂಗಿಂಗ್ ಪಾಟ್ ಥರನೇ ಗಟ್ಟಿಯಾಗೇ ನಿಂತಿದೆ, ಏನು ಅನಿಸಲ್ಲ. ಆ ಥರ ನಾವು ಕಾಂಪೌಂಡ್ ಹ್ಯಾಂಗಿಂಗ್ ಕಬ್ಬಿಣದ್ದು ಆ ಥರ ಇದ್ದಾಗ ಈ ಥರ ಪಾಟು ನೋಡೋಕ್ಕೂ ಚೆನ್ನಾಗಿದೆ, ಆಮೇಲೆ ತುಂಬ ಗಟ್ಟಿನೂ ಇದೆ. ನೋಡಿ ಇದರಲ್ಲಿ ನಾನು ಟೇಬಲ್ ರೋಸ್ ಹಾಕಿದ್ದೀನಿ, ಇದರಲ್ಲಿ ಶೋ ಗಿಡ ಹಾಕಿದ್ದೀನಿ. ಈ ಥರ ಮಾಡ್ಕೋಬೋದು. 2 ಮೇಲ್ಗಡೆದು ಕೆಳಗಡೆದು 2 ಪಾಟ್ ಥರ ನಾವು ಉಪಯೋಗ ಮಾಡ್ಕೋಬೋದು. ಬಿಸಾಕ ಇದರಲ್ಲಿ ನಾವು ದುಡ್ಡು ಕೊಡ್ತಾರಲ್ಲ ಅಲ್ವಾ, ಬಿಸಾಕ ಇದರಲ್ಲಿ ಮಾಡ್ಕೋಬೋದು. ಈ ಥರ ಕಂಬಿ ಇದ್ದಾಗ ನೋಡಿ ಅದು ನಿಲ್ಲುತ್ತೆ. ನಮಸ್ತೆ.